ನಾನು ಹೇಳ್ದೆ ಆವಾಗಲೇ, ದಡ್ಡ ಮುಂಡ್ಯವ JDS ಪಾರ್ಟಿ ಹುಟ್ಟಿದ್ದೆ ಆಲಂಗೂರಲ್ಲಿ, ಹಂಗಾಗಿ ಅಭಿಮಾನದಿಂದ ಲಾಸ್ಟ್ ಟೈಮ್ ಓಟ್ ಹಾಕಿದ್ದಾರೆ. ಮಿಲ್ಕ್ ಸೊಸೈಟಿಗೆ ರಾಜಕೀಯ ಬೇಡ ಅಂತ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ. ಇವು ಯಾವನಿಗೂ ಪುಕ್ಸಾಗಿ ದುಡ್ಡು ಬಂದಿದೆ ಅಂತ ಯಾವನಿಗೂ ಕಿತಾಬ್ ಇರ್ತಾರೆ ಒಬ್ಬರು ಊರಲ್ಲಿ ಒಂದು 51 ಕಳಿಸ್ಬಿಟ್ಟು ಊರು ವಾತಾವರಣ ಹಾಳು ಮಾಡಬಾರ್ದು ಅಂತ ನಿಮ್ಮ ವಾಹಿನಿ ಮುಖಾಂತರ ನಾನು ಹೇಳ್ತಾ ಇದ್ದೇನೆ. ನಾನು ಯಾಕಪ್ಪ ಅಂದರೆ ಮಿಲ್ಕ್ ಡೈರಿ ಆ ಊರಲ್ಲಿ ಹಾಲು ಹಾಕುವರು, ಅವು ದೊಡ್ಡ ಮನುಷ್ಯರು, ಅವ್ರಿಗೆ ಬಿಡಬೇಕು. ಒಂದು ಜಾಗ ಕೂತ್ಕೊಂಡಿರೋದಲ್ಲ, ಅವ್ರಿಗೆ ನಾನು ಈ ಮಾತು ಹೇಳ್ತಾ ಇದ್ದೀನಿ. ನಾನು ದಯವಿಟ್ಟು ಊರು ಯಾವುದೇ ಊರಾಗ್ಬೋದು, ಅದನ್ನು ಸ್ವಚ್ಛವಾಗಿ ಅಂದವಾಗಿ ಅವ್ರಿಗೆ ಬಿಟ್ಬಿಡಿ. ಎಂಬತ್ತೈದರಿಂದ 90% ಓಟು ನಮ್ಮ ಸಿಂಡಿಕೇಟ್ಗೆ ಆಗಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ಸಂವಿಧಾನನೇ ಕೊಟ್ಟಿದ್ದಾರೆ, ಎಲ್ಲ ಜಾತಿಯವರಿಗೂ ಓಟ್ ಕೊಡಬೇಕು ಅಂತ. ಇವತ್ತಾದವ್ರಿಗೆ ಮದುವೆಗೆ ಆದರೆ ತುಂಬ ಒಳ್ಳೆಯದು. ತಾಲೂಕನ್ನು ಹೆಂಗೂ ನಿಮ್ಮ ಜನ ಆಶೀರ್ವಾದ ಮಾಡಿ ಒಂದು ಜಾಗ ಕೊಟ್ಟಿದ್ದಾರೆ, ಅದನ್ನು ಉಳಿಸ್ಕೊಳ್ಬೇಕು ಅಂತ ನಿಮ್ಮ ಮುಖಾಂತರ ಅದು ಹೇಳ್ತಾ ಇದ್ದೀನಿ. ಇವತ್ತು ನಮ್ಮ ಮುಳಬಾಗಿಲು ತಾಲೂಕು ಆಲಂಗೂರು ಗ್ರಾಮದಲ್ಲಿ ಮಿಲ್ಕ್ ಸೊಸೈಟಿ, ಹೇಗಪ್ಪ ಅಂದರೆ ಮಿಲ್ಕ್ ಸೊಸೈಟಿಗೆ ರಾಜಕೀಯ ಬೇಡ ಅಂತ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ. ಆದರೆ ನಮ್ಮ ನಾಯಕರು ಏನು ತಾಲೂಕಿರುವಂಥ ಎಲೆಕ್ಟೆಡ್ ಬಾಡೀಸು ಇನ್ಕ್ಲೂಡಿಂಗು ಎಲ್ಲ ನಾಯಕರೆಲ್ಲ ಆಲಂಗೂರಲ್ಲಿ ಏನಾದರೂ ಒಂದು ಕಿತ್ತಾಕಬೇಕು ಅಂತ ಸಿಕ್ಕಾಪಟ್ಟೆ ಪ್ರಯತ್ನ ಪಟ್ಟರು. ಆಲಂಗೂರಲ್ಲಿ ಕಿತ್ತಾಕಕ್ಕೆ ತುಂಬ ಅಚ್ಚುಕಟ್ಟಾಗಿ ಸಾಲ್ವ್ ಮಾಡಿರೋಂಥ ವೋಟರ್ಸ್. ಈ ವೋಟರ್ಸನ್ನು ಅಷ್ಟು ಬೇಗ ಕಿತ್ತಾಕೋಕ್ಕಾಗಲ್ಲ. ನಾವು ಒಂದೇ ಒಂದು ಮನವಿ ಹೇಳ್ತೀನಿ ನಾನು, ಇದು ಆಲಂಗೂರು ಗ್ರಾಮ, ಆಲಂಗೂರು ಗ್ರಾಮದಲ್ಲಿ ಆಗ್ಬೋದು, ಇಡೀ ಮುಳಬಾಗಿಲು ತಾಲೂಕಲ್ಲಿ ಯಾವುದೇ ಮಿಲ್ಕ್ ಸೊಸೈಟಿನಲ್ಲಿ ದಯವಿಟ್ಟು ಹೇಳ್ತೀನಿ ನಾನು, ಯಾವುದೋ ಪುಕ್ಸಾಟಿ ದುಡ್ಡು ಬಂದಿದೆ, ಊರು ವಾತಾವರಣ ಹಾಳು ಮಾಡಬಾರ್ದು. ದಯವಿಟ್ಟು ನಾನು ಕಿವಿ ಮಾತು ಹೇಳ್ತಾ ಇದ್ದೀನಿ. ತಾಲೂಕಿನಾದ್ಯಂತ ಇದನ್ನು ಕೇಳಬೇಕು. ನಮ್ಮ ಎಸ್ಪೆಷಲಿ ವಿಲೇಜಸಲ್ಲಿ ಏನಾಗುತ್ತೆ ಅಂದರೆ, ಇನ್ನೊಂದು 4 ದಿವಸಕ್ಕೆ ಹಬ್ಬ ಇದೆ, ಆಮೇಲೆ ಯುಗಾದಿ ಹಬ್ಬ ಇದೆ. ಇವನು ಯಾವನಿಗೂ ಪುಕ್ಸಾಟಿ ದುಡ್ಡು ಬಂದಿದೆ ಅಂತ ಯಾವನಿಗೂ ಕಿತಾಬ್ ಇರ್ತಾರೆ ಒಬ್ಬರು ಊರಲ್ಲಿ ಒಂದು 51 ಕಳಿಸ್ಬಿಟ್ಟು ಊರು ವಾತಾವರಣ ಹಾಳು ಮಾಡಬಾರ್ದು ಅಂತ ನಿಮ್ಮ ವಾಹಿನಿ ಮುಖಾಂತರ ನಾನು ಹೇಳ್ತಾ ಇದ್ದೇನೆ. ನಾನು ಯಾಕಪ್ಪ ಅಂದರೆ ಮಿಲ್ಕ್ ಡೈರಿ ಆ ಊರಲ್ಲಿ ಹಾಲು ಹಾಕುವರು, ಅವು ದೊಡ್ಡ ಮನುಷ್ಯರು, ಅವ್ರಿಗೆ ಬಿಡಬೇಕು. ಯಾವುದೇ ಗ್ರಾಮ, ನಾಟ್ ಓನ್ಲಿ ಆಲಂಗೂರು, ಅದು ಆಲಂಗೂರು ಆಗ್ಬೋದು, ಮಸಲ್ ಆಗ್ಬೋದು, ಅಗ್ರ ಆಗ್ಬೋದು, ಯಾವುದೇ ಆಗ್ಬೋದು. ಇದನ್ನು ನಮ್ಮ ಏನಿವತ್ತು ಜನ ಆಶೀರ್ವಾದ ಮಾಡಿ ಒಂದು ಜಾಗ ಕೂತ್ಕೊಂಡಿರೋದಲ್ಲ, ಅವ್ರಿಗೆ ನಾನು ಈ ಮಾತು ಹೇಳ್ತಾ ಇದ್ದೀನಿ. ನಾನು ದಯವಿಟ್ಟು ಊರು ಯಾವುದೇ ಊರಾಗ್ಬೋದು, ಅದನ್ನು ಸ್ವಚ್ಛವಾಗಿ ಅಂದವಾಗಿ ಅವ್ರಿಗೆ ಬಿಟ್ಬಿಡಿ. ಆ ಡೈಲಿ ಅವ್ರು ನೋಡ್ಕೊಂಡು ಹೋಗ್ತಾರೆ. ನಿಮ್ಗೆ ಏನು ಬೇಕೋ ಅದೆಲ್ಲ ಮಾಡ್ಕೊಂಡು ನಾವು ಬೇಡ ಅನ್ನಲ್ಲ. ಯಾಕಂದರೆ ನಿಮ್ಗೆ ಗೊತ್ತಾಗಿದೆ ಇವತ್ತು ಹಿಂಗಾಗಿದೆ ಅಂತ. ಜನ ಆಶೀರ್ವಾದ ಮಾಡಿ ಇವತ್ತು ಸುಮಾರು 85ರಿಂದ 90% ಓಟು ನಮ್ಮ ಸಿಂಡಿಕೇಟ್ಗೆ ಆಗಿದ್ದಾರೆ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ಸಂವಿಧಾನನೇ ಕೊಟ್ಟಿದ್ದಾರೆ, ಎಲ್ಲ ಜಾತಿಯವರಿಗೂ ಓಟ್ ಕೊಡಬೇಕು ಅಂತ. ಅದು BCMA ಆಗ್ಬೋದು, ಹಿಂದುಳಿದ ವರ್ಗ ಆಗ್ಬೋದು, ವರ್ಗ ಆಗ್ಬೋದು, ಯಾವುದೇ ಆಗ್ಬೋದು, SC ಜನಾಂಗ ಆಗ್ಬೋದು, ಯಾವುದೇ ಜನಾಂಗ ಆಗ್ಬೋದು, ಅವ್ರಿಗೆ ಆದ ಒಂದು ಮೀಸಲು ಜಾಗ ಕೊಟ್ಟಿದ್ದಾರೆ. ಇಲ್ಲಿ ನಮ್ಮ ಮಹಾನಾಯಕರು ಯಾವಾಗೂ ದುಡ್ಡು ಕೊಟ್ಟು 8 ಜನ ಇಸರು ಕ್ಯಾಂಡಿಡೇಟ್ಸ್ ತಗೊಂಡೋಗಿ ಜನ ಮೇಲೆ ಹಾಕಿದ್ದಾರೆ. ಯಾಕಪ್ಪ ನಾನು ಈ ಮಾತು ಹೇಳ್ತಾನೆ ಇದ್ದರೆ, ನೀವೇನು ಹೇಳ್ಬಿಡ್ತೀವಿ ಸ್ವಾಮಿ, ಯಾವುದೋ ದುಡ್ಡು ಪುಕ್ಸಾಟಿ ದುಡ್ಡು ಬಂದಿದೆ ಕೊಡ್ತೀರಾ, ಇಲ್ಲಿ ನಾವು ಊರಲ್ಲಿ ಕಿತ್ತಾ ಸಾಯಬೇಕು, ಬಟ್ ನಾನು ಆಸ್ಪತ್ರೆ ಕೊಡೋಲ್ಲ ನಮ್ಮ ಊರಲ್ಲಿ ನಮ್ಮ ಜನಕ್ಕೆ, ನಮ್ಮ ಹುಡುಗ. ಯಾಕಂದರೆ ನಮ್ಮ ಹುಡುಗನ ನಮ್ಮ ಮಾತು ಕೇಳಿ ನಮ್ಗೆ ಅಡ್ಡ ಹೇಳಲ್ಲ ಇಷ್ಟೊತ್ತಿಗೆ. ಅದಕ್ಕೆ ನಾನು ಹಿಂಗಿದ್ದೀನಿ ಇವತ್ತು. ಅವ್ರು ಚಿಕ್ಕವನಾಗ್ಬೋದು, ದೊಡ್ಡದಾಗ್ಬೋದು, ಇವ್ರು ಸೀನಿಯರ್ ಮೋಸ್ಟ್
ಮಾವ ಆಗಬೇಕು, ಇವನು ತಮ್ಮ ಆಗಬೇಕು, ಎಲ್ಲ ಹಿಂಗೆ ನೋಡಿ ಹಿಂಗೆ ಇದ್ದಾನೆ, ಇಲ್ಲೊಬ್ಬ ತಮ್ಮ ಭಾಮ ಇದೆ, ಎಲ್ಲ ಹಿಂಗೆ ನಮ್ಮದು ಈ ಥರ ಹೋಗ್ಬೇಕು ಅಂತ ನನ್ನ ಅಭಿಲಾಷೆ. ಇವತ್ತೇನಾಗಿದೆ, ಯಾವುದೋ ಬಂದಿದೆ ಅಂದ್ಬಿಟ್ಟು ದುಡ್ಡು ಕೊಟ್ಟು ವಾತಾವರಣ ಕಳಿಸ್ಬಿಡ್ತಾ ಇದ್ದೀರಾ. ದಯವಿಟ್ಟು ಅದನ್ನು ಇವತ್ತಾದವ್ರಿಗೆ ಮನವರಿಕೆ ಆದರೆ ತುಂಬ ಒಳ್ಳೆಯದು. ತಾಲೂಕನ್ನು ಹೆಂಗೂ ನಿಮ್ಮ ಜನ ಆಶೀರ್ವಾದ ಮಾಡಿ ಒಂದು ಜಾಗ ಕೊಟ್ಟಿದ್ದಾರೆ, ಅದನ್ನು ಉಳಿಸ್ಕೊಳ್ಬೇಕು ಅಂತ ನಿಮ್ಮ ಮುಖಾಂತರ ಅದು ಹೇಳ್ತಾ ಇದ್ದೀನಿ. ಇಲ್ಲಿ ಈಗ ಗೊತ್ತಾಗಿದೆ ಇವಾಗ ಯಾಕಂದರೆ ಅವ್ರಿಗೆ ಗೊತ್ತು ಏನಾಗುತ್ತೆ ಅಂದರೆ ಇವತ್ತು ಮುಳಬಾಗಿಲು ಡೈರಿನಲ್ಲಿ ಏನಿದೆ ಅಲ್ಲ, ಇವಾಗ ಈ ಮಟ್ಟಕ್ಕೆ ರಾಜಕೀಯ ಮಾಡಬೇಕು ಗೊತ್ತಿಲ್ಲ. ಯಾಕಂದರೆ ಆವಾಗಲೇ ನೀವು ಯಾರು ಕೇಳ್ತಾಯಿದ್ರು, ಅಣ್ಣ ಮೇಮ ಶಬ್ದ JDS ಅವ್ರು ಜಾಸ್ತಿ ವಿಶೇಷ ಅಂತ ನಾನು ಹೇಳ್ದೆ ಆವಾಗಲೇ. ದಡ್ಡ ಮುಂಡ್ಯವ JDS ಪಾರ್ಟಿ ಹುಟ್ಟಿದ್ದೆ ಆಲಂಗೂರಲ್ಲಿ, ಹಂಗಾಗಿ ಅಭಿಮಾನದಿಂದ ಲಾಸ್ಟ್ ಟೈಮ್ ಓಟ್ ಹಾಕಿದ್ದಾರೆ. ಅದನ್ನು ಅದಕ್ಕೆ ಯಾಕಂದರೆ ನಾವು ಅವಾಗಲೇ ಕೇಳಿದ್ದಕ್ಕೆ ಹೇಳಿದರು ಕರೆಕ್ಟು. ಮೊನ್ನೆ ಎಲೆಕ್ಷನ್ ಬೂತಲ್ಲಿ ಮೆಜಾರಿಟಿ ಯಾಕೆ ಬಂದಿದೆಯಪ್ಪ ಅಂದರೆ JDS ಹುಟ್ಟಿದ್ದೇ ಆಲಂಗೂರು ಗ್ರಾಮದಲ್ಲಿ ಮುಳಬಾಗ ತಾಲೂಕಲ್ಲಿ, ಅದೇ ಅಭಿಮಾನದಿಂದ ಓಟ್ ಹಾಕಿದ್ದಾರೆ. ಅದನ್ನು ಉಳಿಸ್ಕೊಂಡು ಹೋಗುವಂಥ ಜವಾಬ್ದಾರಿ ಇದು ಓಟ್ ತೊಗೊಂಡು ಹೋಗುವಂಥ ಬೇಕಾಗುತ್ತೆ. ಯಾಕಂದರೆ ದಿವಂಗತ MV ಕೃಷ್ಣಪ್ಪನವರಿದ್ದರು, MV ವೆಂಕಟಪ್ಪನವರಿದ್ದರು, JM ರೆಡ್ಡಿ ಇದ್ದರು, ಆಮೇಲೆ ನಮ್ಮ ಎಲ್ಲ ಕಂಪ್ಯೂಟರ್ ಹಿಂದೆ ಬೇಡ ತುಂಬ ಹಿಂದಾಗೋಯ್ತು ಆವಾಗ. ಆಮೇಲೆ ಬಂದಂಥ ಅಂಬರೀಷ್ ಅವರು, ಆಮೇಲೆ ಬಂದಂಥ ಕೊತ್ತೂರು ಮಂಜುನಾಥ್ ಅವರು, ಆಮೇಲೆ ಬಂದಂಥ ನಮ್ಮ ನಾಗೇಶ್ ಅವರು ಆಲಂಗೂರು ಗ್ರಾಮ ಆಲಂಗೂರಾಗೆ ಬಿಟ್ಟಿದ್ದರು, ಈ ಮಟ್ಟಕ್ಕೆ ತಗೊಂಡು ಹೋಗಿಲ್ಲ. ಇದನ್ನು ಅಳತಬೇಕು, ಯಾಕಂದರೆ ಇದು ಪಾಯ ಹಾಕ್ಕೊಟ್ಟಿರುವಂಥ ಓದಿದು. ಇದು ಇಲ್ಲೇನೆ ಈ ಗಬ್ಬು ಮಾಡಿಬಿಟ್ರೆ ಇದನ್ನು ನಾವೆಲ್ಲ ಹುಡುಗಿ ಚೆನ್ನಾಗಿದ್ದೀವಿ. ಇವತ್ತು ಅಲ್ಲಿ ಹೋಗ್ಬಿಟ್ರೆ ನಿಮ್ಗೆ ಗೊತ್ತಿಲ್ಲ, ಅದು ನಡಿ ಬೇಕಾದ್ರೆ ಹೋಗೋಣ. ಅಲ್ಲಿ ಈ ಮಾಮ ಅಂತ ಚಿಕ್ಕಪ್ಪ ಅಂತ ತಾತ ಅಂತಾರೆ, ಹಂಗೆ ಬಂದಿದ್ದೀವಿ ನಾವು. ಅದು ಹಾಳು ಮಾಡೋಕ್ಕೆ ಹೊರಟಿದ್ದಾರೆ, ಅವ್ರು ಸಕ್ಸಸ್ ಆಗಿಲ್ಲ. ಹಂಗಾಗಿ ರಾಜಕೀಯ ಬೇಡ ಅಂತ, ಯಾಕಂದರೆ ಆವಾಗಲೇ ನೀವು ಕೇಳ್ತಾ ಇದ್ದೀರಿ ಡೈರಿ ವಿಚಾರನು. ಹೌದು, ಇಡಿಗೆ ಹೋಗಿದೆ, ಲಕ್ಷಕ್ಕೆ ತಿಂದಾಕಿದ್ದಾರೆ, ಕೋಟಿಗೆ ತಿಂದಾಕಿದ್ದಾರೆ, ಅದು ಹೋಗಿದೆ. ನಾನು ಇವತ್ತು ಹೊಸದಾಗಿ ಹೇಳ್ತಾ ಇಲ್ಲ, ಯಾಕಂದ್ರೆ ನಿಮ್ಮ ಮಾಧ್ಯಮದಲ್ಲಿ ಬಂದಿದೆ, TV ಬಂದಿದೆ, ಇಷ್ಟು ಹಣ ಆಗಿದೆ, ಇಡಿಗೆ ಹೋಗ್ತಾ ಇದ್ದಾರೆ ಅಧ್ಯಕ್ಷರು. ಅದೆಲ್ಲ ಯಾವನೋ ದುಡ್ಡು ಕೊಡ್ತಾರೆ, ಬುಕ್ಸ ದುಡ್ಡನ್ನು ತಗೊಂಡೋಗಿ ಅಲ್ಲಿಗೆ ಹಾಕಿ ಅಲ್ಲಿ ವಾತಾವರಣ ಕಳಿಸ್ಬೋದು ಅಂತ ನನ್ನ ಮನವಿ. ಅಲ್ಲಲ್ಲ, ಕುತಂತ್ರ ಇಲ್ಲಿ ನಡೆಯಲ್ಲ. ಇದು ಆಲಂಗೂರು ಗ್ರಾಮ, ಯಾಕಂದರೆ ಆಲಂಗೂರು ಅಯೋಧ್ಯೆ ಅಂತ ಹೆಸರು. ಇಲ್ಲಿ ನೋಡಿ ಇದಾದ ಇಲ್ಲೆಲ್ಲ ಕಂಪ್ಲೀಟು ಕೇಳಿ ನಾನು ಆಚೆ ಹೋದ್ಮೇಲೆ ಇವರು ಅನ್ನನೆಲ್ಲ ಅಲ್ಲೆಲ್ಲ ಮಾಮ ಅಂತಾರೆ, ಪಿನ್ನಯ್ಯ ಅಂತಾರೆ, ಪೆದ್ದಯ್ಯ ಅಂತಾರೆ, ಹಂಗೆ ಬಂದಿರುವಂಥ ಊರು. ಇದರಲ್ಲೇ ನಾವು ಕಂಪ್ಯೂಟರ್ ರಾಜಕೀಯ ಮಾಡಿ ಫೋನ್ಗಳು ಮಾಡಿ ದುಡ್ಡು ಕಳಿಸಿ ಏನು ಇದು ಅವಸ್ಥೆ ಈಗ ಗಬ್ಬು. ಇದಕ್ಕೆ ನಾಂದಿ ಆಗಬೇಕು ಅಂತ. ರೀ ರಾಜಕೀಯ ಮುಗಿಸೋದು ಅವನು ಯಾವನೋ ಕಿತ್ತೋಗೋದು ಇಬ್ಬರು ಮಜೆ ನಮಗೆ ಆಗಲ್ಲ. ತಾಲೂಕು ಜನತೆ ಇಂಪಾರ್ಟೆಂಟು. ಯಾಕಂದರೆ ಎಲೆಕ್ಟೆಡ್ ಬಾಡಿ 3 to 4 years ಲೈಫು, ಲೀಡರ್ಶಿಪ್ಪು ಅಂಟಿಲ್ ಇಸ್ ಲಾಸ್ಟ್ ಬ್ರೀತ್. ಲೀಡರ್ಶಿಪ್ ಮುಗಿಸ್ಬೇಕಾದ್ರೆ ಯಾವನೋ ಒಬ್ಬ ಲೀಡರ್ ಕೈಲಾಗಲ್ಲ, ಜನ ಕೈಲಾಗುತ್ತೆ. ಇವಾಗೆಲ್ಲ ಕಂಪ್ಯೂಟರ್ ಏನು ಕಿತ್ತಾಕಬೇಕು ಅಂತ ಹೇಳ್ತಾಯಿದ್ರು. ಇಲ್ಲಿ ಇದನ್ನೇನಾದರೂ ಸೊಸೈಟಿಯಲ್ಲಿ ಆಚೆ ನಾನು ಕಳಿಸ್ಬೇಕಾದ್ರೆ ಆ ಶಕ್ತಿದು ನಮ್ಮ ಮುಳಬಾಗಿಲು ತಾಲೂಕಲ್ಲಿ ಇರೋದು ಆಲಂಗೂರು ಗ್ರಾಮಕ್ಕೆ ಜನಕ್ಕೆ ಮಾತ್ರ. ಅವ್ರು ಬೇಕಾದ್ರೆ ಏನು ಬೇಕಾದ್ರೆ ಮಾಡ್ಬೋದು, ಯಾಕಂದರೆ ಕಿತ್ತು ಬಿಸಾಕ್ಬೋದು, ಅಲ್ಲಿ ಕೂರಿಸಿ ಊದಾಟ ಆಗ್ಬೋದು. ಆ ಶಕ್ತಿ ಕೊಟ್ಟು ಜನಕ್ಕೆ ಯಾರನ್ನೋ ನಾನು ಮುಗ್ಸೋಕ್ಕಂತಾಗಲ್ಲ. ಯಾಕಂದರೆ ನಾನು ರಾಜಕೀಯವಾಗಿ ಯಾವತ್ತಂದರೆ ನೀವು ಆವಾಗ ಹೇಳಿದ್ರಲ್ಲ, ರಾಜಕೀಯ ಮುಗ್ಸೋಕ್ಕೆ ಡೈರಿಯಲ್ಲಿ ಅಧ್ಯಕ್ಷ ಮಾಡಬೇಕು, ಅದು ಇದು ಡೈರೆಕ್ಟ್ ಮಾಡಬೇಕಂತ ಕೊತ್ತೂರು ಮಂಜುನಾಥ್ ಬಂದಿದ್ದು, ಮನೆಗೆ ಬಂದಿದ್ದು. ನಾನು ಆವತ್ತು ಹೇಳ್ಕೊಡಿ, ಏನಪ್ಪ ನಾನು ಹುಡುಗ ಮಾತು ಕೊಟ್ಟಿದ್ದೀನಿ ಅಂತ. ಲಾಸ್ಟ್ ಟೈಮೇ ನಾವು ಹಂಗೆ ಬಂದವರು, ಮಾತು ಕೊಟ್ಟ ಮೇಲೆ ಮುಗೀತು. ನನಗೆ ಪವರ್ ಇಂಪಾರ್ಟೆಂಟ್ ಅಲ್ಲ, ನನಗೆ ಪಬ್ಲಿಕ್ ಇಂಪಾರ್ಟೆಂಟು, ಜನ ಆಶೀರ್ವಾದ ಇಂಪಾರ್ಟೆಂಟ್ ನನಗೆ. ಆ ಜನ ಆಶೀರ್ವಾದ ಇರೋದಕ್ಕೆ ನಾನು ಯಾವನ್ನು ಮುಗಿಸೋಕ್ಕಾಗಲ್ಲ. ಅಲ್ಲ ರೀ, ಎಲ್ಲ ನಮ್ಮದೇ ಔಟ್ ಆಫ್ 12 ನಮ್ಮದು ಸಿಂಡಿಕೇಟ್ ಎಲ್ಲ ಆಲಂಗೂರು ಅಷ್ಟೇ. ಇಲ್ಲಿ ಆಲಂಗೂರು ಜನ ಆಲಂಗೂರು ಓಟ್ ಹಾಕಿದ್ದಾರೆ ಅಷ್ಟೇ.
ಮೂಡಲಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.